ಹಾಯ್ ಎಲ್ಲರಿಗೂ. ಇದು ಗುರುವಾರ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ, ಅದಕ್ಕೆ ನೀರು ಇಟ್ಕೊಳ್ತಾ ಇದ್ದೀನಿ. ವ್ಲಾಗ್ಸ್ ಮಾಡಿ ತುಂಬ ದಿನ ಆಗೋಯ್ತು. ಹರ್ಷಿತಂಗೆ ರಜಾ ಇದೆ, ಕ್ರಿಸ್ಮಸ್ ಹಾಲಿಡೇ. ಸೊ ಅವಳು ಹೆಲ್ಪ್ ತಗೊಂಡು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನೆನ್ನೆ ತಂದಿದ್ದ ತರಕಾರಿ ಎಲ್ಲ ಹಣ್ಣೆಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಜೋಣಿಸ್ಕೊತಾ ಇದ್ದೆ, ಬುಟ್ಟಿನಲ್ಲಿ ಎತ್ತಿಡ್ತಾ ಇದ್ದೆ. ಇಬ್ಬರು ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ನಮ್ಮ ರಾಕಿನ ಸ್ವಲ್ಪ ಮಾತಾಡಿಸ್ಕೊಂಡು ಹರ್ಷಿತನ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕೋದಿತ್ತು. ಸೊ ಅವಳು ಯೂನಿಫಾರ್ಮ್ಸ್ ಎಲ್ಲ ತೊಳೆದಿರಲಿಲ್ಲ, ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿಟ್ಕೊಂಡು ವಾಶಿಗೆ ಹಾಕಿ, ನೆಕ್ಸ್ಟ್ ಹರ್ಷಿನೂ ಅಷ್ಟೊತ್ತಿಗಾಗಲೇ ಬ್ರಷ್ ಮಾಡ್ಕೊಂಡು ಈಚೆ ಬಂದ್ಲು. ಸರಿ ಅಂತ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲನೂ ಎತ್ತಿಟ್ಟು ಜೋಣಿಸ್ಬಿಟ್ಟೆ ಹಂಗೇನೆ. ಅದಾದಮೇಲೆ ಎಳ್ನೀರು ತೊಗೊಂಡು ಬಂದಿದ್ದೆ. ಎಳ್ನೀರನ್ನ ಕೆಚ್ಕೊಂಡು ನಾನು ಹರ್ಷಿತ ಇಬ್ಬರು ಕುಡಿದ್ಬಿಟ್ಟು ಅದಾದಮೇಲೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತಿಂಡಿಗೆ ನಾವು ಬನಾನಾ ಮತ್ತು ಆ್ಯಪಲ್ ಹಾಕೊಂಡು ಒಂದು ಸ್ಮೂದಿ ಥರ ಮಾಡಿಕೊಂಡು ಇಬ್ಬರು ಕುಡಿದ್ಬಿಟ್ಟು ಮತ್ತು ಶೇಕ್ ಮಾಡ್ಕೊಂಡಿದ್ದು ಒಂದೆರಡು ಪಾತ್ರೆ ಇತ್ತು, ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡು, ಮತ್ತು ಸ್ಟವ್ವು ಮತ್ತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅದು ಯಾವಾಗಲೂ ಮಾಡ್ತಾ ಇರ್ತೀನಿ ಮತ್ತು ಯಾವಾಗಲೂ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಲ್ಲಿಗೇನೆ. ಸೊ ಅದು ಈಸಿ ಆಗುತ್ತೆ, ನನಗೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇರ್ತೀರಾ. ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಡೈಲಿ ರೊಟೀನ್ ನಂದು ಇದೇ ಥರನೇ ಇರುತ್ತೆ, ಕ್ಲೀನಿಂಗ್ ಎಲ್ಲ. ಸೊ ಎಲ್ಲ ಅಪ್ಪು ಸ್ಕೂಲ್ಗೆಲ್ಲ ಕೆಲಸಕ್ಕೆಲ್ಲ ಹೋದ್ಮೇಲೆ ನನ್ನ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಗುಡಿಸೋದು ಒರೆಸೋದು ಎಲ್ಲ. ಇವತ್ತೇನೋ ಅಪ್ಪು ರಜೆ ಇತ್ತು ಅಂತ ಪಾಪ ಅವಳು ಹೆಲ್ಪ್ ಮಾಡ್ತಾ ಇದ್ಲು. ದಿವಾನ ಕಾಟೆಲ್ಲ ಸ್ಪ್ರೆಡ್ ಎಲ್ಲ ಆಗಿದ್ದೆಲ್ಲ ರೆಡಿ ಮಾಡ್ತಾ ಇದ್ಲು. ಅದಾದಮೇಲೆ ನಮ್ಮ ರಾಕಿಗೆ ಡೈಲಿ ಅವನಿಗೆ ಸ್ಪಾಂಜ್ ಬಾತ್ ಥರ ಸ್ವಲ್ಪ ಮುಖ ಮುದ್ದೆ ಎಲ್ಲ ಒರೆಸಿ ಅದನ್ನು ಡೈಲಿ ನಾನು ಮಾಡ್ತಾ ಇದ್ದೆ. ರಜೆ ಇರೋ ಕಾರಣ ಅಪ್ಪುನೇ ಮಾಡ್ತಾ ಇದ್ದಾಳೆ ಈ ನಡುವೆ. ನನಗೆ ಸ್ವಲ್ಪ ಕ್ಲೀನಾಗಿ ಬಾಚಿ ಒರೆಸಿ ಕಣ್ಣತ್ರ ಎಲ್ಲ ಪೌಡ್ರ್ ಹಾಕಿ, ಮತ್ತು ನಾನು ಮನೆ ಮಾಪ್ ಮಾಡಿಕೊಂಡು ಇಬ್ಬರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡ್ವಿ. ಗುರುವಾರ ಆಗಿರೋ ಕಾರಣ ರಾಯರ ಟೆಂಪಲ್ಗೆ ಹೋಗೋಣ ಅಂತ ಬೆಳಿಗ್ಗೆನೇ ಆದಷ್ಟು ಬೇಗ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ, ಲೇಟ್ ಆಗೋಯ್ತು. ಸೊ ಮನೇಲೇ ಪೂಜೆ ಮಾಡಿಕೊಂಡೆ ಬೆಳಿಗ್ಗೆ. ನಮಗೆ ಸಪ್ರೇಟಾಗಿ ದೇವ್ರ ಮನೆ ಅಂತೆಲ್ಲ ಕೊಟ್ಟಿಲ್ಲ. ನಮ್ಮ ಮನೇಲಿ ಅಡುಗೆ ಮನೇಲೇ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಅಷ್ಟೇ, ಒಂದು ಕಬೋರ್ಡ್ ಥರ. ಅಲ್ಲೇ ನಾನು ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇಷ್ಟೇ ನಾನು ದೇವ್ರ ಫೋಟೋ ಇಟ್ಟಿರೋದು. ನಮ್ಮ ರಾಕಿ ಅಂತೂ ನಾನು ಎಲ್ಲಿದ್ರೆ ಅಲ್ಲೇ ಇರ್ತಾನೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲ ಅವನು ಇರಬೇಕು. ಹೊಸ್ಲು ಪೂಜೆ ಮಾಡ್ಬೇಕಂದ್ರೆ ಅಲ್ಲಿಗೆ ಬರ್ತಾನೆ, ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ಅಲ್ಲಿ ಕೂಚತಾನೆ, ನಾನು ಬಿಟ್ಟೇ ಇರಲ್ಲ ಪಾಪ ಅವನು. ಸೊ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಆಯಿತು, ಧೂಪ ಎಲ್ಲ ಹಾಕಿದ್ದಾಯಿತು. ಹರ್ಷನು ಪೂಜೆ ಮಾಡಿಕೊಂಡು ಇಬ್ಬರು. ಆಮೇಲೆ ನಾನು ರಾಯರ್ದು ಸ್ವಲ್ಪ ಬುಕ್ ಬರೆಯೋದಿತ್ತು, ಅದನ್ನು ಬರೆದೆ. ಇದು ಫಸ್ಟ್ ಟೈಮ್ ನಾನು ಬರೀತಾ ಇರೋದು ಈ ಥರ. ಸೊ ನೋಡಿ ಅವನು ಅಲ್ಲೂ ಕೂತ್ಕೊಂಡಿದ್ದಾನೆ ನನ್ನ ಹತ್ರ. ಅದಾದಮೇಲೆ ಅಡುಗೆ ಮಾಡಿಕೊಂಡು ಅನ್ನ ಮಾಡಿ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡು ನಾವು ಊಟ ಮಾಡೋ ಅಷ್ಟರಲ್ಲೇ 2-3 ಗಂಟೆ ಮೇಲಾಗೋಗಿತ್ತು. ಸೊ ಊಟ ಮಾಡಿಕೊಂಡು ನಮ್ಮಮ್ಮನ ಮನೆಗೆ ಹೋಗ್ಬೇಕಿತ್ತು. ನಮ್ಮಮ್ಮ ಊರಿಗೆ 1 ವಾರ ಆಗಿತ್ತು, ಬಂದಿದ್ದರು. ಸೊ ಹೊರಟ್ವಿ. ಹಾಗೆ ಹರ್ಷಿತಂಗೆ ಡ್ರಾಯಿಂಗ್ ಕ್ಲಾಸ್ ಕೂಡ ಇತ್ತು 5 ಗಂಟೆಗೆ. ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹರ್ಷಿತಂಗೆ ಕಾಲ್ ಚೈನ್ ತಗೋಬೇಕಾಗಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ಒಡವೆ ಅಂಗಡಿಗೆ ಹೋದ್ವಿ. ನಾನು ಅಮ್ಮ ಹರ್ಷಿತನ ಮಾತ್ರ ಡ್ರಾಯಿಂಗ್ ಕ್ಲಾಸ್ಗೆ ಹಂಗೆ ಬಿಟ್ಟುಬಿಟ್ಟೆ. ಅದಾದಮೇಲೆ 1 ಅವರ್ ಇರುತ್ತೆ ಅವಳಿಗೆ ಡ್ರಾಯಿಂಗ್ ಕ್ಲಾಸು, ಮತ್ತು ಕರ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತು. ರಾಕಿನ ಅಮ್ಮನ ಹತ್ರ ಬಿಟ್ಟು ಡ್ರಾಯಿಂಗ್ ಕ್ಲಾಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ. ಇವನು ನನ್ನ ಫ್ರೆಂಡ್ ಮಗ ಅಭಿತಿ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಮನೆಗೆ ಕರ್ಕೊಂಡು ಬಂದೆ. ಅಮ್ಮನ ಮನೆಗೆ ವಾಪಸ್ಸು ಚೈನ್ ಹಾಕೊಂಡು ನೋಡ್ತಾ ಇದ್ಲು, ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ಸರಿ ಮತ್ತೆ ನಾನು ಹರ್ಷಿ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಸಂಜೆ ಪೂಜೆ ಮಾಡಬೇಕಿತ್ತು, ಮತ್ತೆ ದೀಪ ಹಂಚ್ಬಿಟ್ಟು
ಇವಾಗಾದರೂ ಬೆಳಿಗ್ಗೆ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ, ಇವಾಗಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹರ್ಷಿ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೊರಟ್ವಿ. ರಾಕಿನ ಅಮ್ಮನ ಮನೇಲೇ ಬಿಟ್ಟು ಬಂದಿದ್ದೆ. ಸೊ ಟೆಂಪಲಿಂದ ಬರ್ತಾ ವಾಪಸ್ ಅವನ್ನ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಟೆಂಪಲಿಗೆ ಹೋಗೋಣ ಅಂತ ಬೇಗ ಬೇಗ ಪೂಜೆ ಮಾಡಿಕೊಂಡು ಹೊರಟ್ವಿ ನಾವು. ಇದೇ ರಾಯರ ಮಠಕ್ಕೆ ಹೋಗಿದ್ವಿ. ಪೂಜೆ ಎಲ್ಲ ಚೆನ್ನಾಗಿತ್ತು. ಸೊ ಇದನ್ನು ಮುಗಿಸ್ಕೊಂಡಾದ್ಮೇಲೆ ಈಚೆ ಬರ್ತಿದ್ದಂಗೆ ನಮ್ಮ ಹರ್ಷಿತಾ ಅವಳು ತುಂಬ ಫುಡ್ಡಿ ಜಾಸ್ತಿ. ಎದುರುಗಡೆ ಒಂದು ಸ್ವೀಟ್ ಅಂಗಡಿ ಕಾಣಿಸ್ಬಿಡ್ತು, ಶಾಂತಿ ಸ್ವೀಟ್ಸೋ ಏನು ಕಾಂತಿ ಸ್ವೀಟ್ಸೋ ಏನೋ ಅದು. ಅಲ್ಲಿಗೆ ಹೋದ್ರೆ ಅದೇನೋ ಚಾಕ್ಲೇಟ್ಗಳು ತೊಗೊಂಡ್ಲು, ತಿಂದ್ಲು, ಟೇಸ್ಟ್ ಮಾಡಿದ್ಲು. ಅದು ಒಂದಕ್ಕೆ 20 ರೂಪಾಯಿ 30 ರೂಪಾಯಿ ಏನಾಯ್ತು. ಒಂದು ಕಾಯಿನ್ ಅಷ್ಟೇ ಇದ್ದಿದ್ದು ಆ ಚಾಕ್ಲೇಟು, ಅದಕ್ಕೆ 20-30 ರೂಪಾಯಿ ಇತ್ತು. ಎರಡಾದ್ರೂ ಕೊಡಬಾರ್ದು ಅಮ್ಮ ಅಂತ ರೇಗಿಸ್ತಾ ಇದ್ಲು. ಸೊ ಅಲ್ಲಿ ಹೋಗಿ ಅದು ಇದು ತಿನ್ಕೊಂಡು. ಸೊ ಇಷ್ಟೇ ಇವತ್ತಿನ ನನ್ನ ಗುರುವಾರದ ವ್ಲಾಗ್. ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.